ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ಅಡುಗೆನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಊಟಕ್ಕೆ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಡೈಲಿ ವ್ಲಾಗ್ಗೆ ಸ್ವಾಗತ. ನಾನು ಮಾಡಿಲ್ಲ ಯಾವುದು ವಿಡಿಯೋ ಸದ್ಯ, ಇವಾಗ ಮಾಡಿದ್ದೀನಿ. ಬನ್ನಿ, ನೀವು ಸಹ ನಮ್ಮ ಮನೆಯಲ್ಲಿ ಇವತ್ತು ಚಪಾತಿ ಪಲ್ಯ ಅಡುಗೆನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲಿಗೆ ನಾನು ಇವತ್ತು ಗಾಣದ ಎಣ್ಣೆನ 1 ಚಮಚ ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ತುಂಬ ಸಿಂಪಲ್ ವೇನಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಾನು ಪಲ್ಯ ಮಾಡಿ ತೋರಿಸಿದ್ದೀನಿ ನಿಮಗೆ. ಆದರೂ ಸಹ ನನ್ನ ಒಂದು ಡೈಲಿ ವ್ಲಾಗಲ್ಲಿ ನಾನು ದಿನನಿತ್ಯ ಏನಾದರೂ ಮಾಡಬೇಕಾಗತ್ತಲ್ವ, ನನಗೂ ಊಟ ಮಾಡಲಿಕ್ಕೆ ಮನೆಗೆ. ಹಾಗಾಗಿ ಈ ಒಂದು ವ್ಲಾಗನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪುಟಾಣಿ ವ್ಲಾಗು. ಹೀರೆಕಾಯಿನ ಚೆನ್ನಾಗಿ ತೊಳೆದು ಫಸ್ಟು ಹೀರೆಕಾಯಿನ ಹೆರೆದ್ಬಿಟ್ಟು ನೀಟಾಗಿ ತೊಳೆದು ಆಮೇಲೆ ನಾವು ಹೆಚ್ಕೋಬೇಕಾಗತ್ತೆ. ಹೆಚ್ಚಿದ ಮೇಲೆ ತೊಳಿಬಾರ್ದು ಸ್ನೇಹಿತರೆ. ತುಂಬ ಜನ ಹೆಚ್ಚಿದ ಮೇಲೆ ತೊಳಿಬಾರ್ದು. ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿಗಳನ್ನು ಹಾಕಿ ಆಮೇಲೆ ಹೀರೆಕಾಯನ್ನು ಹಾಕಿ ಇಲ್ಲಿ ಒಂದು ಅರ್ಧ ಕೆಜಿ ಪಲ್ಯನ ನಾನಿವತ್ತು ಮಾಡ್ತಾಯಿದ್ದೀನಿ. ಅರ್ಧ ಲೋಟ ನೀರನ್ನು ನಾನಿವತ್ತು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಜೊತೆಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ತುರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಪಲ್ಯ. ಇವತ್ತು ನಾನು ಫ್ರೈ ಪಲ್ಯ ಮಾಡ್ತಾಯಿಲ್ಲ. ತುಂಬ ಸಿಂಪಲ್ಲಾಗಿ ತುಂಬ ಹೆಲ್ತಿಯಾದಂಥ ಒಂದು ಈಸಿ ಪಲ್ಯನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಗ್ರೀನ್ ಕಲರ್ ಸಾಂಬಾರು ಪುಡಿ ಮಾಡಿರೋದನ್ನು ಹಾಕಿದ್ದೀನಿ. ಇವತ್ತು ನಾವು ಹೇಳಿದ್ನಲ್ವ, ನಾವು ದಾವಣಗೆರೆ ಕಡೆ ನಾವು 2 ಥರ ಸಾಂಬಾರು ಪುಡಿ ಮಾಡ್ಕೊತೀವಿ. ನಾನು ಎರಡನ್ನೂ ವಿಡಿಯೋ ಆಲ್ರೆಡಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಒಂದು ಗ್ರೀನ್ ಕಲರ್, ಇನ್ನೊಂದು ನಾನು ಒಣಮೆಣಸಿನ್ಕಾಯನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡಿರೋದು. ಇವತ್ತು ನಾನು ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ ಇಲ್ಲಿ ಪಲ್ಯಕ್ಕೆ. ಈಗ ನಾನು ಪಲ್ಯ ಚೆನ್ನಾಗಿ ಕುದ್ದ ನಂತರ ಒಂದು ಅರ್ಧ ಸ್ಪೂನ್ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಶೇಂಗಾ, ಕಡಲೆ, ಬಿಳಿ ಎಳ್ಳು ಮತ್ತು ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ನಾನು ಆಮೇಲೆ ಕುರಶೆಣ್ಣೆ ಕಾಳು, ಅದಕ್ಕೆ ಹುಚ್ಚೆಳ್ಳು ಅಂತೀರ ನೀವು, ಅದನ್ನು ಚೆನ್ನಾಗಿ ಹುರಿದು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನಿವತ್ತು ಕಾಯಿ ಹಾಕ್ತಾ ಇರಲಿಲ್ಲ, ಆದರೆ ನನಗೆ ಮಧ್ಯಾಹ್ನ ಊಟಕ್ಕೂ ಸಹ ಬೇಕಲ್ವ, ಹಂಗಾಗಿ ಕಾಯಿ ಹಾಕಿದ್ರೆ ಸ್ವಲ್ಪ ತುಂಬ ರುಚಿಯಾಗಿರುತ್ತೆ ಗ್ರೇವಿ. ನಾನು ಉದುರು ಪಲ್ಯ ಮಾಡಿಕೊಂಡ್ರೆ ಕಾಯಿ ಹಾಕೋದಿಲ್ಲ, ಅದಕ್ಕೆ ಬರೀ ಪುಡಿಗಳನ್ನು ಮಾತ್ರ ಹಾಕಿರ್ತೀನಿ. ಇವತ್ತು ನನಗೆ ಅನ್ನಕ್ಕೂ ಬೇಕು ಮಧ್ಯಾಹ್ನಕ್ಕೆ. ನಾನಿವತ್ತು ಯಾವುದೇ ಸಾಂಬಾರು ಮಾಡ್ತಾಯಿಲ್ಲ. ಈ ಥರ ನಾವು ಬೆಳಿಗ್ಗೆ ಗ್ರೇವಿ ಥರ ಮಾಡಿಟ್ಕೊಂಡ್ಬಿಟ್ರೆ ಸ್ವಲ್ಪ ತುಂಡು ಬೆಲ್ಲನ ಹಾಕ್ತಾಯಿದ್ದೀನಿ, ಚೂರು ಬೆಲ್ಲ, ತುಂಬ ರುಚಿ ಕೊಡುತ್ತೆ. ಮತ್ತು ನಾವು ಹುಣಸೆ ಹಣ್ಣನ್ನು ನಮ್ಮ ಇಷ್ಟ ಹಾಕಿದ್ರೆ ಹಾಕ್ಬೋದು. ನಾನು ಇವತ್ತು ಹುಣಸೆ ಹಣ್ಣನ್ನು ಹಾಕ್ತಾಯಿಲ್ಲ. ಇವತ್ತು ತುಂಬ ಚೆನ್ನಾಗಿ ಹೀರೆಕಾಯಿ ಪಲ್ಯ ತುಂಬ ಫ್ರೆಶ್ ಆಗಿತ್ತು ಹೀರೆಕಾಯಿ. ಹಂಗಾಗಿ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಎರಡೂ ಸಹ ನನಗಾಗುತ್ತೆ. ಹಂಗಾಗಿ ನಾನಿವತ್ತು ಯಾವುದೇ ಸಾಂಬಾರನ್ನು ಮಾಡೋದಿಲ್ಲ. ಹಾಗಾಗಿ ನಾನಿವತ್ತು ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ನಿಮಗೂ ಸಹ ಶೇರ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸಲ ಬೆಳಿಗ್ಗೆ ನಾವು ಮಾಡ್ಕೊಂಬಿಟ್ರೆ ಈ ಥರ ಅನ್ನಕ್ಕೂ ಬರುತ್ತೆ, ರೊಟ್ಟಿ ಚಪಾತಿ ಎಲ್ಲದಕ್ಕೂ ಈ ಒಂದು ಪಲ್ಯ ಬರುತ್ತೆ. ತುಂಬ ಆರೋಗ್ಯಯುತವಾದಂಥ ಪಲ್ಯ. ತುಂಬ ಹೆಚ್ಚಿಗೆ ಒಂದು ನಾರಿನಂಶ ಇದೆ ಹೀರೆಕಾಯಲ್ಲಿ. ಮಲಬದ್ಧತೆ ಯಾವುದೇ ಗ್ಯಾಸ್ಟ್ರಿಕ್ ಯಾವುದೂ ಆಗೋದಿಲ್ಲ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಒಂದು ಪಲ್ಯಗಳನ್ನು ನಾವು ದಿನನಿತ್ಯ ತರಕಾರಿಗಳನ್ನು ಹೆಚ್ಚಿಗೆ ನಾವು ಊಟದಲ್ಲಿ ಬಳಸಬೇಕು ಸ್ನೇಹಿತರೆ. ಹಣ್ಣು ಬಳಸದೇ ಇದ್ರೂ ಪರವಾಗಿಲ್ಲ, ಒಂದು ಪಕ್ಷ ನಾವು ತರಕಾರಿಗಳನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಚಪಾತಿಯನ್ನು ನಿಮಗೆ ಈಸಿಯಾಗಿ ನಾವು ಗಾಣದ ಎಣ್ಣೆನ ಹಾಕಿ ಬೇಯಿಸ್ತಾ ಇದ್ದೀವಿ ಇಲ್ಲಿ ಮಾಡ್ತಾಯಿದ್ದೀನಿ. ಚಪಾತಿ ನಾನು ನಿಮಗೆ ಡಿಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಮಾಮೂಲಿ ಚಪಾತಿ ಮನೇಲಿ ಎಲ್ಲರೂ ಮಾಡ್ಕೊತೀರ, ಅದೇ ಥರನೇ ಬೆಳಿಗ್ಗೆ ಹೊತ್ತು ನಾವು ಗಾಣದ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಹಂಗಂತ ಹೇಳಿ ಜಾಸ್ತಿ ಎಲ್ಲ, ಸ್ವಲ್ಪ ಪ್ರಮಾಣದಲ್ಲಿ 1/4 ಸ್ಪೂನ್ ಎಣ್ಣೆನ ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಚಪಾತಿಗೆ. ಆದರೆ ತುಂಬ ರುಚಿಯಾಗಿರುತ್ತೆ. ಶೇಂಗಾ ಗಾಣದ ಎಣ್ಣೆ ತುಂಬ ಒಳ್ಳೆಯ ಎಣ್ಣೆ. ರಿಫೈನ್ಡ್ ಆಯಿಲ್ಗಳನ್ನ ನೀವು ಬಳಸಬೇಡಿ ಅಂತ ಹೇಳ್ತೀನಿ ನಾನು. ಆದಷ್ಟು ನಿಮ್ಮ ಆರೋಗ್ಯಕ್ಕಿಂತ ದೊಡ್ಡದಲ್ಲ ಯಾವುದು. ಸ್ನೇಹಿತರೆ, ಇವತ್ತು ನನ್ನ ಈಸಿ ಬ್ರೇಕ್ಫಾಸ್ಟನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಚಪಾತಿ ಪಲ್ಯ ಹೇಗಿದೆ, ನೀವು ಸಹ ಮನೇಲಿ ಈ ಥರ ತರಕಾರಿಗಳನ್ನು ಹೆಚ್ಚಿಗೆ ಬಳಸಿ, ಆರೋಗ್ಯಕ್ಕೆ ಒಳ್ಳೆಯದು. ಯಾರಾದರೂ ಹೊಸೊಬ್ಬರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ರೋತ್ಸಾಹ ಮಾಡಿ, ಬೆಂಬಲಿಸಿ.
ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ